Hello students, welcome to Patadgal English Academy and Panishankari English Academy. ಇವತ್ತಿನ ವಿಡಿಯೋದಲ್ಲಿ 10th ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ನಲ್ಲಿ ಒಂದು ಕ್ವಶನ್ ಬರ್ತದ. ಕ್ವಶನ್ ನಂಬರ್ 33 ಇರ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗ್ತಿರ್ಬೋದು ಅಂತ ಅನಿಸ್ತದ ನನಗೆ. ಕ್ವಶನ್ ಏನಿರ್ತದಂದ್ರ ಇಲ್ಲದ ನೋಡ್ರಿ. ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್. Write a paragraph using the clues given below. 1 into 3 marks. ಈ ರೀತಿ ಒಂದು ಪ್ರೊಫೈಲ್ ಕೊಟ್ಟಿರ್ತಾರ. ನೀವೊಂದು ಆ ಪ್ರೊಫೈಲನ್ನು ಯೂಸ್ ಮಾಡಿಕೊಂಡು ಒಂದು ಪ್ಯಾರಾಗ್ರಾಫನ್ನು ಬರಿಬೇಕು. ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಡ್ರಿ. ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಜಸ್ಟ್ ಕ್ಲೂಸ್ ಅನ್ನು ಕೊಟ್ಟಿರ್ತಾರೆ. ನೇಮ್ ಡಾಟ್ ಕೊಡ್ತಾರ, ಕಾಲನ್ನು ಅವ್ರ ನೇಮ್ ಕೊಡ್ತಾರ, ಎಜುಕೇಶನ್ನು ಕಾಲನ್ನು ಅವ್ರದ್ದು ಎಜುಕೇಶನ್ ಕೊಡ್ತಾರೆ, ಪ್ರೊಫೆಷನ್ ಕಾಲನ್ನು ಅವ್ರ ಪ್ರೊಫೆಷನ್ ಕೊಡ್ತಾರ. ಈ ರೀತಿ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ನಮಗೆ ಏಜ್ ಕೊಟ್ಟಾರ, ಹೈಟು ವೆಯ್ಟು ಕೊಟ್ಟಾರ, ಫ್ಯಾಮಿಲಿ ಬಗ್ಗೆ ಕೊಟ್ಟಾರ, ರೀಸನ್ ಫಾರ್ ಪಾಪ್ಯುಲಾರಿಟಿ ಬಗ್ಗೆ ಕೊಟ್ಟಾರ. ನೀವೇನ್ ಮಾಡ್ಕೋಬೇಕು ಅಂತಂದ್ರ ಇಲ್ಲಿ ಜಸ್ಟ್ ಇನ್ಫಾರ್ಮೇಶನ್ ಐತಿರಿ. ನಿಮಗೆ ಇದು ಇನ್ಫಾರ್ಮೇಶನ್ ಆಯ್ತು. ಅವ್ರ ನೇಮ್ ಏನು, ಅವ್ರದ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಇಷ್ಟ ಇರ್ತಾವ. ನೀವೇನ್ ಮಾಡ್ಕೋಬೇಕಂತಂದ್ರ ಇದಕ್ಕೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಹಾಕಿ ಒಂದು ಇನ್ಫಾರ್ಮೇಶನ್ ತಗೊಂಡು ಒಂದು ರೀಡೇಬಲ್ ಸೆಂಟೆನ್ಸ್ ಮಾಡಬೇಕು. ಇಲ್ಲೇ ನೇಮ್ ಮಿಸ್ಟರ್ ರಾಘವೇಂದ್ರ ಅಂತ ಅಷ್ಟಾಯ್ತು. ನೀವೇನ್ ಮಾಡಬೇಕು, ಹೀಸ್ ನೇಮ್ ಈಸ್ ಮಿಸ್ಟರ್ ರಾಘವೇಂದ್ರ. ಹಿಂಗ ಎಜುಕೇಶನ್ BSc B.Ed. ಹಿಸ್ ಎಜುಕೇಶನ್ ಈಸ್, ಇಲ್ಲಿ ಮ್ಯಾಗ್ ಒಂದು ಈಸ್ ಯೂಸ್ ಮಾಡಿದ್ರಿ, ಅಂದ್ರೆ ಟು ಬಿ ವರ್ಬ್ ಯೂಸ್ ಮಾಡಿದ್ರಿ, ಒಂದು ಟು ಹ್ಯಾವ್ ವರ್ಬ್, ಒಂದು ಟು ಡೂ ವರ್ಬ್, ಎಲ್ಲ ತರದ ವರ್ಬ್ ಬರುವಂಗು ಮಾಡ್ರಿ. ಒಂದು ಪ್ರೆಸೆಂಟ್ ಮಾಡಿಬಿಟ್ರಿ, ಪ್ರೆಸೆಂಟ್ ಟೆನ್ಸ್ ನಾವು ಹೋಗ್ಲಿ. ಒಂದು ಟೆನ್ಸ್ ಕಾಮನ್ ಇಟ್ಕೋರಿ. ನೀವು ಬಿಲ್ಡ್ ಮಾಡ್ತಕ್ಕಂಥ ಸೆಂಟೆನ್ಸಸ್ಗಳು ಪ್ರೆಸೆಂಟ್ ಟೆನ್ಸ್ನಾಗಿ ಇರಲಿ. ಟು ಬಿ ವರ್ಬ್ಸ್ ಇರಬೇಕು. ಟು ಹ್ಯಾವ್, ಟು ಡೂ ವರ್ಬ್ಸ್ ಅನ್ನ ಹಾಕೊಂಡು ಈ ಅನ್ರೀಡೇಬಲ್ ಇನ್ಫಾರ್ಮೇಶನ್ ಐತಲ್ಲ, ಇವನ್ನ ರೀಡೇಬಲ್ ಅನ್ನಾಗಿ ಕನ್ಸ್ಟ್ರಕ್ಟ್ ಮಾಡಬೇಕು ಸೆಂಟೆನ್ಸಸ್. ಇದು ಸೆಂಟೆನ್ಸ್ ಅಲ್ಲ, ನೀವು ಸೆಂಟೆನ್ಸ್ ಆಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಮತ್ತೆ ಇದಕ್ಕ ಸಣ್ಣ ಒಂದಿಷ್ಟು ಏನಾದರೂ ನೀವು ಅಡಿಷನ್ ಕೂಡ ಮಾಡ್ಕೋಬಹುದು, ಸಣ್ಣದೊಂದು. ಆದರೆ ಕೊಟ್ಟಂತ ಮಾಹಿತಿ ಮಾತ್ರ ಯಾವುದನ್ನು ಕೈ ಬಿಡಬಾರ್ದು. ಇದನ್ನ ಯೂಸ್ ಮಾಡ್ತೀರಿ ಒಂದ್ ಸೆಂಟೆನ್ಸು, ಇದನ್ನ ಯೂಸ್ ಮಾಡ್ತೀರಿ ಒಂದ್ ಸೆಂಟೆನ್ಸು, ಇದನ್ನ ಯೂಸ್ ಮಾಡಿ ಒಂದ್ ಸೆಂಟೆನ್ಸು, ಇದನ್ನು ಯೂಸ್ ಮಾಡಿ ಒಂದ್ ಸೆಂಟೆನ್ಸ್, ಇದನ್ನು ಯೂಸ್ ಮಾಡಿ ಒಂದ್ ಸೆಂಟೆನ್ಸ್, ಇದನ್ನು ಯೂಸ್ ಮಾಡಿ ಒಂದ್ ಸೆಂಟೆನ್ಸ್, ಇದನ್ನು ಯೂಸ್ ಮಾಡಿ ಒಂದ್ ಸೆಂಟೆನ್ಸ್. ಒಂದು ಪ್ಯಾರಾಗ್ರಾಫ್ ಇದಕ್ಕೇನೋ ಇದಕ್ಕ ಏನು ಒಂದು ಹೆಡ್ಡಿಂಗ್ ಹಾಕ್ಬೇಕು ಅಥವಾ ಕನ್ಕ್ಲೂಷನ್ ಕೊಡ್ಬೇಕು ಅಥವಾ ಸಿಗ್ನೇಚರು ಹಾಗೇನು ಇರೋದಿಲ್ಲ. ಇದಕ್ಕೆ ಲೆಟರ್ ರೈಟಿಂಗ್ ಮಾಡ್ತೀವಲ್ಲ, ಹಾಗೇನಾದ್ರು ಮಾಡಕ್ ಒದಗಿದ್ರಿ, ಹಾಗೇನು ಇರೋದಿಲ್ಲ. ಒಂದು ಅನ್ರೀಡಬಲ್ ಬ್ರೋಕನ್ ಪೀಸಸ್ ಆಫ್ ಸೆಂಟೆನ್ಸಸ್ ಇರ್ತಾವ, ಇಲ್ಲೇ ಬ್ರೋಕನ್ ಇರ್ತಾವ್ರಿ ಇವು. ನೀವು ಅದನ್ನ ಅದಕ್ಕೊಂದು ವರ್ಬ್ ಹಾಕೋಬೇಕಾಗ್ತೈತಿ. ಸಾಮಾನ್ಯವಾಗಿ ವರ್ಬ್ ಇರೋದಲ್ಲ, ವರ್ಬ್ಸ್, ಪ್ರೆಪೊಸಿಷನ್ಸ್, ಆರ್ಟಿಕಲ್ಸ್ ಹಾಕ್ಬೇಕು. ಇನ್ನೊಂದು ಗಮನ ಬಿಟ್ಟು ಕೇಳ್ರಿ, ಒಂದ್ಸಲ ಈ ನೌನ್ ಅನ್ನು ಹೇಳಿ ರಾಘವೇಂದ್ರ ಅಂತ ಒಂದ್ಸಲ ನೌನ್ ಹೇಳ್ರಿ, ಒಂದ್ಸಲ 2 ಸಲ ಪ್ರನೌನ್ ಹೇಳ್ರಿ, ಮತ್ತ ನೌನ್ ಹೇಳ್ರಿ, ಮತ್ತ ಪ್ರನೌನ್ ಹೇಳ್ರಿ. ಬರೇ ನೌನ್ ಹೇಳ್ಕೊಂತ ಹೋಗ್ಬಾರ್ದು. ಅಥವಾ ಒಂದ್ಸಲ ನೌನ್ ಹೇಳಿ ಬರೀ ಪ್ರನೌನ್ ಹಿ ಅಂತನೂ ಹೋಗ್ಬಾರ್ದು. ಇಷ್ಟೆಲ್ಲ ಮಾಡ್ಕೊಂಡು ನಿಮ್ದು ಏನಿರೋದಿಲ್ಲ ಕೆಲಸ, ಬಹಳ ಸರಳ ಕೆಲಸ. ನೇಮ್, ಹೀಸ್ ನೇಮ್ ಈಸ್, ಹಿ ಹ್ಯಾಸ್ ಕಂಪ್ಲೀಟೆಡ್, ಹಿ ಈಸ್, ಹಿ ಈಸ್, ಹಿ ಈಸ್, his height is, his son is, his daughters are studying what they are studying, he is famous because of these reasons. ಹಿಂಗತೆ ಇಲ್ಲಿರುವಂತ ಮಾಹಿತಿಯನ್ನು ತಗೊಂಡು ಒಂದೊಂದು ಸೆಂಟೆನ್ಸ್ ಮಾಡ್ಕೊಂತ ಹೋಗ್ರಿ. ಮಧ್ಯದಲ್ಲಿ ನಡಬರ್ಕ್ ಏನಾದ್ರೂ ಸ್ವಲ್ಪ ಕಂಜಂಕ್ಷನ್ಸ್ ಹಾಕೋಬೇಕಾಗ್ತೈತಿ, ಪ್ರಪೋಸಿಷನ್ಸ್ ಹಾಕ್ಬೇಕು,
ಆರ್ಟಿಕಲ್ಸ್ ಹಾಕೋಬೇಕು. ಹಾಕಿ ಒಂದು ರೀಡೇಬಲ್ ಸೆಂಟೆನ್ಸ್ ಮಾಡಿದ್ರಿ ಅಂದ್ರೆ ಆ ರೀಡೇಬಲ್ ಸೆಂಟೆನ್ಸ್ ಮಾಡ್ಕೊಂತ ಹೋಗ್ಬೇಕು. ಮಧ್ಯದಲ್ಲಿ ಸ್ವಲ್ಪ ಏನಾದರೂ ನಿಮ್ದು ಬ್ಯೂಟಿಫೈ ಮಾಡೋದ್ರ ಸಲುವಾಗಿ ಏನಾದ್ರೂ ಹಾಕಬಹುದು. ಆದರೆ ಮೇನ್ ಥೀಮ್ಗೆ ಏನು ಹಾರ್ಮ್ ಆಗಬಾರ್ದು. ಆ ತರಹ ನಿಮ್ದನ್ನ ಮೇನ್ ಥೀಮ್ಗೆ ಸಪೋರ್ಟ್ ಆಗ್ಬೇಕು ಒಂದು ಸ್ವಲ್ಪ, ಬಟ್ ಮೇನ್ ಥೀಮ್ಗೆ ಏನೋ ಹಾರ್ಮ್ ಆಗ್ಬಾರ್ದು. ಮೇಜರ್ ಆಗಿರ್ತಕ್ಕಂಥದ್ದು ಇಲ್ಲದ ಮ್ಯಾಟ್ರ್ ಸೇರಿಸಬಾರ್ದು. ಇಷ್ಟು ಮಾಡಿಕೊಂಡು ಒಂದು ಪ್ಯಾರಾಗ್ರಾಫ್ ಅನ್ನ ಒಂದು ಸೆಂಟೆನ್ಸ್ ಈ ಮಾಹಿತಿ ತಗೊಂಡು ಒಂದು ರೀಡೇಬಲ್ ಸೆಂಟೆನ್ಸ್. ಏನಿಲ್ಲ ಭಾಳ ಇಂಪಾರ್ಟೆಂಟ್ ಅಂದ್ರೆ ಆರ್ಟಿಕಲ್, ಪ್ರೆಪೊಸಿಷನ್, ಕಂಜಂಕ್ಷನ್. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ವರ್ಬ್. ಇಷ್ಟು ಹಾಕಿ ಒಂದೊಂದು ಇಷ್ಟೇ ಇರ್ತಕ್ಕಂಥದ್ದನ್ನ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನಾಗಿ ಮಾಡೋದು. ಆದ್ರೆ ಒಂದ್ರ ಕೆಳಗೆ ಒಂದು ಕೊಟ್ಟಾರ ಇವರು, ನೀವು ಒಂದ್ರ ಮಕ್ಕಳು ಒಂದು ಬರ್ಕೊಂತ ಹೋಗ್ಬೇಕು, ಫುಲ್ ಪಾಯಿಂಟ್ ಕೊಡ್ಬೇಕು, ಆ ಕಾಮ ಕೊಡ್ಬೇಕು. ಒಂದು ಲಿಟ್ರೇಚರ್ ಹೆಂಗಿರ್ತದ ಆ ರೀತಿ ನೀವು ಮಾಡಿದ್ರೆ ಅಂದ್ರೆ ನಿಮಗೆ 3 ಮಾರ್ಕ್ಸ್ಗಳು ಬರ್ತವೆ. ಓಕೆ, ಎಸ್ ಮಾಡ್ಕೊಡ್ತೀನಿ ಬರ್ರಿ. ಹಿಸ್ ನೇಮ್ ಅಂದ್ರೆ ರಾಘವೇಂದ್ರ, ಎಜುಕೇಶನ್ BSc B.Ed, M.Ed, ಪ್ರೊಫೆಷನ್ ಎಜುಕೇಶನ್ ಆಫೀಸರ್ ಅಂದ್ರೆ BO ಇರ್ತಾರೆ ಅಂತ ಅನಿಸ್ತದೆ ಇವರು. ಏಜ್ 55, ಹೈಟ್ ಅಂಡ್ ವೇಟ್. ಹೈಟ್ 5.4 inches, weight 55 kgs. Family, one son is engineer, one daughter she is studying MBBS. Okay, reason for popularity because helpful and best gardener. ನೋಡೋಣ ಬರ್ರಿ, ನಾನೊಂದು ಬರ್ತೀನಿ ನೋಡಿ. ನೋಡ್ಕೊಡ್ರಿ ಆನ್ಸರ್ ಹೆಂಗದ. ಮಿಸ್ಟರ್ ರಾಘವೇಂದ್ರ ಈಸ್ ಒಂಚೂರು ಪ್ಯಾರಾ ಮಾಡಿರ್ಬೇಕಾರಂತ. ಪ್ಯಾರಾ ಮಾಡಿ ಮಿಸ್ಟರ್ ರಾಘವೇಂದ್ರ ತಗೊಂಡಿರಲ್ಲ ಸಬ್ಜೆಕ್ಟ್. ಈಸ್ a 55-year-old education officer. ಒಂಚೂರು ಇಲ್ಲೇ ಫುಲ್ ಪಾಯಿಂಟ್ ಕೊಡಿ, ಇಲ್ಲೇ ಹೂ ಬೇಡ. ಯಾವಾಗಲೂ ಹೆಂಗಿರ್ಬೇಕಂದ್ರೆ ಸಿಂಪಲ್ ಇರಬೇಕು ಸೆಂಟೆನ್ಸಸ್. ಮಿಸ್ಟರ್ ರಾಘವೇಂದ್ರ ಇದು ಅಂದ್ರೆ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಒಂದ್ ಸಬ್ಜೆಕ್ಟ್ ಒಂದು ಪ್ರೆಡಿಕೇಟ್ ಈ ರೀತಿ ಇರ್ಬೇಕು ಅಂದ್ರೆ ಚಲೋ. ಮಿಸ್ಟರ್ ರಾಘವೇಂದ್ರ ಈಸ್ ಎ 55-year-old education officer. He holds a solid academic background with BSc. ಇದು ನಂದು additional that supports the given matter. He holds a solid academic background with the BSc and M.Ed degrees. ಬಂತಲ್ಲ ಕೊಟ್ಟಂತ ಮಾಹಿತಿ, ಏನೋ ಉಳ್ಸಾಕ್ ಬರೋದಿಲ್ಲ, ಒಂಚೂರು ಸೇರಿಸ್ಬೇಕು, ಸಪೋರ್ಟ್ ಆಗುವಂತ ಸೇರಿಸ್ಬೇಕು. ಇಲ್ಲಿ ಮಾಡೇ ನೋಡಿ ಈ ತರಹ. ಸ್ಟ್ಯಾಂಡಿಂಗ್ ಎಟ್ 5.4 ಅಂಡ್ ಸ್ಟ್ಯಾಂಡಿಂಗ್ ಅಂದ್ರೆ his height is 5.4 and his weight is 55 kgs. He is family oriented man. ಮಕ್ಕಳನ್ನ ಹೆಂಡತಿಯರನ್ನ ಪ್ರೀತಿಯಿಂದ ಕಂಡು ಅವ್ರ ಜೊತೆಗೆ ಆನಂದದಿಂದ ಇದ್ಕೊಂಡು ಸರ್ಕಾರಿ ನೌಕರಿನೂ ಕೂಡ ಮಾಡುವಂತ ಮನುಷ್ಯ. ಆದ್ರಿಂದ ಹಿಂಗ್ ಬರ್ತೀನಿ, ಹಿ ಈಸ್ ಫ್ಯಾಮಿಲಿ ಓರಿಯೆಂಟೆಡ್ ಮ್ಯಾನ್ ವಿತ್ 2 accomplished children. ಇವೆಲ್ಲ ಒಂದ್ ಸ್ವಲ್ಪ ಬ್ಯೂಟಿಫೈ ಮಾಡಿದಂತ ಲೈನ್. ಏನ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಚಿಲ್ಡ್ರನ್ ಅಂದ್ರೆ ಏನದಾರ ಅವರು? ಎ ಸನ್, ವಾಟ್ ಈಸ್ ಹಿ ಡೂಯಿಂಗ್? ಹೂ ಈಸ್ ಅನ್ ಇಂಜಿನಿಯರ್. and a daughter, yes, and a daughter currently pursuing her MBBS. ಈ ರೀತಿ ಮಾಡ್ಕೋಬೇಕು ನೋಡ್ರಿ, ಬ್ಯೂಟಿಫುಲ್ ಐತೆ. ಹಿ ಅಂದ್ರೆ ಒಂದ್ಸಲ ಇಲ್ಲೇ ಬರೇ ಇದು ಮಾಡೋದು ಬೇಡ. ಹಿ ಅಂದ್ರೆ ಪ್ರಣೌನ್ ಆಗೋ ಸಾಧ್ಯತೆ. ಮಿಸ್ಟರ್ ರಾಘವೇಂದ್ರ
ಈ ತರ ಮಾಡಿ. ಮಿಸ್ಟರ್ ರಾಘವೇಂದ್ರ ಈಸ್ ವೈಡ್ಲಿ ಪಾಪ್ಯುಲರ್ ಇನ್ ಹೀಸ್ ಕಮ್ಯುನಿಟಿ ಫಾರ್ ರೀಸನ್. ಯಾತಕ್ಕೆ? ಈಸ್ ಹೆಲ್ಪ್ಫುಲ್ ನೇಚರ್ ಅಂಡ್ ಹೀಸ್ ರೆಪ್ಯೂಟೇಷನ್ ಆಸ್ ದ ಬೆಸ್ಟ್ ಗಾರ್ಡನರ್ ಇನ್ ದ ಏರಿಯಾ. ಮಸ್ತ್ ಇಂಟರೆಸ್ಟ್ ಹಾಬಿ. ಹೀಸ್ ಡೈವರ್ಸ್ ರೇಂಜ್ ಆಫ್ ಹಾಬೀಸ್ ರಿಫ್ಲೆಕ್ಟ್ಸ್ ಹೀಸ್ ಆಕ್ಟಿವ್ ಅಂಡ್ ಲವ್. ಇವೆಲ್ಲ ಅಡಿಷನ್ ಮಾಡುತ್ತೆ. ನಮ್ಮ ಪರ್ಸನಲ್ ಅನ್ನ ಹೇಳಬಹುದು, ಆದರೆ ಅದು ಗಿವನ್ ಮ್ಯಾಟರ್ಗೆ ಸಪೋರ್ಟ್ ಆಗುವಂಥದ್ದು ಇರಬೇಕು. ಎಸ್, ಹೀಸ್ ಡೈವರ್ಸ್ ರೇಂಜ್ ಆಫ್ ಹಾಬೀಸ್ ರಿಫ್ಲೆಕ್ಟ್ಸ್ ಹೀಸ್ ಆಕ್ಟಿವ್ ಮೈಂಡ್ ಅಂಡ್ ಲವ್ ಫಾರ್ ನೇಚರ್. as he spends his free time ಇದನ್ನು ಫುಲ್ ಪಾಯಿಂಟ್ ಕೊಟ್ಬಿಡೋಣ. ಕಾಮ ಏನ್ ಬೇಡ, ಇದನ್ನ ಕ್ಯಾಪಿಟಲ್ ಮಾಡಿಕೊಂಡು ಕಂಬೈನ್ ಮಾಡೋದು ಬೇಡ. ನಾ ಬರೀವಾಗ ಅದು right, ಇಷ್ಟ ಮಾಡ್ಕೊಂಡ್ರಿ. His diverse range of hobbies reflects his active mind and love for nature. ಇದು ಒಂದ್ ಸ್ವಲ್ಪ ನೌನ್ ಹಾಕ್ಬಿಡೋಣ ಇಲ್ಲ ಅಂದ್ರೆ ಚಲೋ ಆಗ್ತೈತಿ. ಈ ತರ ಇರ್ಬೇಕ್ರಿ, ಬರ್ತ್ ಬಿಟ್ಟಿರೋಣ. Mr. Raghavendra spends his free time engaged in gardening, beekeeping, and coin collection. ಓಕೆ, ಇಷ್ಟು ಮಾಡಿನಿ ಫ್ರೆಂಡ್ಸ್. ನಿಮ್ಗೆ 3 ಮಾರ್ಕ್ಸ್ಗೆ ಎಕ್ಸಲೆಂಟ್ ಇದೆ ಇದು. ನೀವು ಹೆಂಗೆ ಬರಿಬೇಕು ಏನು ಅಂತ ತಿಳ್ಕೊಂಡು ಕೆಲವು ವಿದ್ಯಾರ್ಥಿಗಳು ಒಂಚೂರು ಕೇಳ್ಕೊಂಡಿದ್ರು. ನನಗನಿಸ್ತದ ಅವ್ರಿಗೆಲ್ಲ ಹೆಲ್ಪ್ ಆಗ್ತೈತಿ. ಮತ್ತೆ ಇದೇ ತರಹನ ನೀವೇನ್ ಮಾಡ್ಕೋರಿ, ಮತ್ತೆ ಇದನ್ನ ಬರ್ಕೊಂಡ್ ಕುಂತೀರಿ ನೀವ್ರಿ. ಅಲ್ಲೇನು ಪ್ರೊಫೈಲ್ ಕೊಟ್ಟಿರ್ತಾರ, ಆ ಪ್ರೊಫೈಲ್ ಅನ್ನ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಮಾದರಿ ಇದು ಮಾಡೆಲ್, ಈ ರೀತಿಯಲ್ಲಿ ನೀವು ಮಾಡ್ರಿ ಅಂತ ಹೇಳಿ. ಅಲ್ಲೇನ್ ಇನ್ಫಾರ್ಮೇಶನ್ ನಮ್ಮ ಹುಡುಗರು ಹಂಗ ಮಾಡ್ತಾರ. ಲೆಟರ್ ರೈಟಿಂಗ್ ಇರ್ತೈತಲ್ಲ, ನಾನೇನ್ ಟೀಚ್ ಮಾಡ್ತೀನಿ, ಯಾವ ಲೆಟರ್ನ ಎಕ್ಸಾಂಪಲ್ ಆಗಿ ತಗೊಂತೀನಿ, ಎಕ್ಸಾಮಿನೇಷನ್ದಲ್ಲಿ ಅದನ್ನ ಗಟ್ಟಿ ಮಾಡಿ ಅದನ್ನ ಬರೀತಾರೆ. PUC ಹುಡುಗರು ಮತ್ ನೀವೇನೋ ಅವ್ರಕ್ಕಿಂತ ಸಣ್ಣವರು, ಅದಕ್ಕೆ ಮತ್ತೆ ನೀವೇನಾರು ಹಾಗೆ ಮಾಡ್ಕೊಂಡು ಕುಂತೀರಿ, ಹುಷಾರಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅದೇನೋ ಕ್ಲೂವನ್ನ ಯೂಸ್ ಮಾಡಿಕೊಂಡು ಈ ರೀತಿಯಲ್ಲಿ ಅಲ್ಲೇನ್ ಮಾಹಿತಿ ಅದ ಆ ಮಾಹಿತಿ ತಗೊಡಿ. ಈ ರೀತಿ ಏನ್ ಮಾಡಿದ್ನಲ್ಲ, ಈ ರೀತಿ ಒಳಗ ಅಲ್ಲಿ ಮಾಹಿತಿಯನ್ನು ಉಪಯೋಗ ಮಾಡಿಕೊಂಡು ಒಂದು ಪ್ಯಾರಾಗ್ರಾಫ್ ನೀವು ಬರೆದ್ರೆ ನಿಮಗೆ 3 ಮಾರ್ಕ್ಸ್ಗಳು ಬರ್ತವೆ. ಆಯಿತು. ನಿಮಗೆ ಇನ್ನೊಂದೇನೋ ಸ್ಟೋರಿ ಕನ್ಸ್ಟ್ರಕ್ಷನ್ ಏನೋ ಮಾಡ್ಕೊಡ್ಬೇಕಾಗೈತಿ, ಪಿಕ್ಚರ್ ರೀಡಿಂಗ್ ಸಾಧ್ಯ ಆದ್ರೆ ಮಾಡಿಕೊಡ್ತೀನಂತೆ. ಥ್ಯಾಂಕ್ ಯು.